ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ನ್ಯೂ ಡಿಸೈನ್ ತೋರಿಸ್ತಾ ಇದ್ದೀನಿ. ಸೊ ಕ್ರೋಶೆ ಡಿಸೈನೇ, ಬಟ್ ವಿತೌಟ್ ಕುಚ್ಚು. ಇದು ಪ್ಯಾಚಸ್ ಮಾಡ್ಕೊಂಡು ಮಾಡೋ ಅಂಥದ್ದು. ಆ್ಯಸ್ ಯೂಶಲ್ 10 ನಂಬರ್ ನೀಡಲ್ ಮತ್ತು 6 ಎಳೆ ದಾರ ತೊಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ರಿಂಗ್ಸ್ ಬೇಕು ಫ್ರೆಂಡ್ಸ್. ರಿಂಗ್ಸ್ ಮತ್ತು ಸೆಂಟ್ರಲ್ಲಿ ಬೀಡ್ ಹಾಕೋದು. ಇದು ಸ್ವಲ್ಪ ಡಿಫ್ರೆಂಟ್ ಟೈಪು ಹೊಸ ಡಿಸೈನ್ ಅಂತಲೇ ಹೇಳ್ಬೋದು. ಫ್ಲವರ್ ಪ್ಯಾಚಸ್ ಮಾಡೋದು ವಿತ್ ಸೆಂಟ್ರಲ್ಲಿ ಬೀಡ್ ಕೂಡ ಮಾಡ್ಕೊಳ್ಬೇಕು. ರಿಂಗ್ ಒಳಗಡೆ ಒಂದು ಬಿಗ್ ಸೈಜ್ ಬೀಡನ್ನ ಹಾಕಿ ನೋಡಿ, ನೀಡಲ್ಗೆ ಈ ಥರ ಇನ್ಸರ್ಟ್ ಮಾಡ್ಕೊತೀನಿ. ಆ ರಿಂಗ್ ವಿತ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ನಾನು ಈ ರೀತಿ ತೋರಿಸಿಲ್ಲ, ಬರೀ ರಿಂಗ್ದಲ್ಲಿ ಮಾಡಿಕೊಂಡು ಅದಕ್ಕೆ ಬೀಡನ್ನ ಸ್ಟಿಚ್ ಮಾಡೋದಾಗಲಿ, ಸ್ಟಿಕ್ ಮಾಡೋದಾಗಲಿ, ಗಂಪೇಸ್ಟ್ ಮಾಡೋದಾಗಲಿ ಮಾಡಿದ್ದೆ. ಸೊ ಇದು ಹೊಸ ಥರ ಮಾಡ್ಕೊಳ್ಳೋ ಅಂಥದ್ದು. ಸೊ ಗಂಟನ್ನ ಹಾಗೆ ಬ್ಯಾಲೆನ್ಸ್ ಮಾಡಿ ಇಟ್ಕೊಂಡು ಫ್ರೆಂಡ್ಸ್ ನೋಡಿ, ತಂಬು ಮತ್ತು ಲಾಸ್ಟ್ ಫಿಂಗರಲ್ಲಿ ಬ್ಯಾಲೆನ್ಸ್ ಮಾಡಿದ್ದೀನಿ ಥ್ರೆಡ್ ಗಂಟನ್ನ, ನಾಟ್ನ. ಸೊ ಈ ರೀತಿ ನಾವು ನೀಡಲ್ ಒಳಗಡೆ ರಿಂಗು ಮತ್ತು ಬಿಗ್ ಬೀಡು ಇರಬೇಕು. ಈ ಥರ ಥ್ರೆಡ್ನ ಎಳ್ಕೊಂಡು ಬಂದಿದ್ದೀನಿ. ಸೊ ಒಂದಷ್ಟು ಉದ್ದ ದಾರನ ಬಿಟ್ಬಿಡಿ ಕೆಳಗಡೆ. ಸೊ ಎಕ್ಸ್ಟ್ರಾ ಥ್ರೆಡ್ ಹಾಗೆ ಇರಲಿ. ಈ ರೀತಿ ಇರುತ್ತೆ. ಸೊ ನೀವು ಲಾಕ್ ಮಾಡೋವರೆಗೂ ಅದು ಜರುಗ್ತಾ ಇರುತ್ತೆ. ಸೊ ಅದಕ್ಕೆ ಈ ಥರ ಬ್ಯಾಲೆನ್ಸ್ ಆಗಿ ಆ ತಂಬಲ್ಲಿ ಮತ್ತು ಆ ಲಿಟಲ್ ಫಿಂಗರಲ್ಲಿ ಹಿಡ್ದಿದ್ದೀನಲ್ಲ ಥ್ರೆಡ್ನ, ಅದನ್ನು ಹಾಗೆ ಇಟ್ಕೊಂಡು ಇದನ್ನು ಈ ಥರ ಲಾಕ್ ಮಾಡ್ಕೋಬೇಕು. ಥ್ರೆಡ್ ಈ ರೀತಿ ಬರುತ್ತೆ ಫ್ರೆಂಡ್ಸ್ ರಿಂಗಿಂದಗಡೆ. ಆವಾಗ ನಮಗೆ ಟೈಟ್ ಆಗುತ್ತೆ. ಅಲ್ಲಿಂದ ನಾನು ಇವಾಗ 2 ಚೈನ್ ಹಾಕೋತೀನಿ. 1 ಚೈನ್, 2 ಚೈನ್ಸ್ನ ಮಾಡಿಕೊಂಡು, ಒಂದು ಲಾಕ್ ಆಗಿದ ತಕ್ಷಣ 2 ಚೈನ್ನ ಮಾಡ್ಕೋತಾ ಇದ್ದೀನಿ. 2 ಚೈನ್ ಮಾಡಿಕೊಂಡು ನೀಡಲ್ ಮೇಲೆ 2 ಸತಿ ದಾರ ಸುತ್ಕೊಳ್ಳೋಣ. ಸೊ 2 ಟೈಮ್ಸ್ ದಾರ ಸುತ್ಕೋಬೇಕು ಇಲ್ಲಿ ನೀವು. 2 ಟೈಮ್ಸ್ ದಾರ ಸುತ್ಕೊಂಡು ಫ್ರೆಂಡ್ಸ್, ಇವಾಗ ರಿಂಗ್ನ ಹಿಂದೆಗಡೆ ಥ್ರೆಡ್ ಇದೆ ಅಲ್ವಾ, ರಿಂಗ್ ಹಿಂದೆಗಡೆ ಥ್ರೆಡ್ ಇದೆ ಅಲ್ವಾ, ಆ ರಿಂಗ್ ಹಿಂದೆಗಡೆ ಇರೋ ಥ್ರೆಡ್ಡನ್ನು ನೋಡಿ 2 ಸತಿ ದಾರ ಸುತ್ಕೊಬಿಟ್ಟು ಆ ಥ್ರೆಡ್ನು ರಿಂಗನ್ನ ಎರಡನ್ನೂ ತೊಗೋಬೇಕು ನಾವು. ಹಿಂದೆ ಇರೋ ಥ್ರೆಡ್ನ ಮತ್ತು ರಿಂಗ್ ಜೊತೆನ ಅದ್ರ ಕೆಳಗಡೆ ನಾನು ನೀಡಲ್ ಹಾಕಿ ಎರಡನ್ನೂ ಸೇರಿಸಿ ನಾವು ದಾರನ ತೊಗೊಂಡು ಬರ್ತೀನಿ. ಸೊ 4 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರ 1 ಮಾಡ್ಕೋತೀನಿ, ಇನ್ನೂ 2 ದಾರ 1 ಮಾಡ್ಕೋತೀನಿ. ಸೊ 4 ದಾರ ಇರುತ್ತಲ್ವ ನೀಡಲ್ ಮೇಲೆ, 2 ದಾರ 1 ಮಾಡ್ಕೊಂಡು, 2 ದಾರ 1 ಮಾಡ್ಕೊಂಡು, ಮತ್ತೆ 2 ದಾರ 1 ಮಾಡ್ಕೊಳ್ತೀವಿ. ಈ ರೀತಿ ಆ ಹಿಂದೆ ಇರೋ ಥ್ರೆಡ್ಡು ನಮಗೆ ರಿಂಗ್ ಜೊತೆಗೆ ಆ ವರ್ಕ್ ಒಳಗಡೆ ಹೋಗಬೇಕು ಫ್ರೆಂಡ್ಸ್. ಈ ರೀತಿ ಕಾಣಿಸ್ಬಾರ್ದು, ನಮಗೇನಿದ್ರೂ ರಿಂಗ್ ಒಳಗಡೆ ಬೀಡ್ ಕಾಣಿಸ್ಬೇಕಷ್ಟೆ. ಸೊ ಹೀಗೆ ಮತ್ತೆ ನೀಡಲ್ ಮೇಲೆ 2 ಸತಿ ದಾರ ಸುತ್ತಕೊಂಡು ಸೇಮ್ ಆ ರಿಂಗನ್ನು ಮತ್ತು ಥ್ರೆಡ್ಡನ್ನ ಎರಡೂ ಸೇರಿಸಿ ನಾವು ದಾರನ ತೊಗೊಂಡು ಬಂದು 2 ದಾರ 1 ಟೈಮ್, 2 ದಾರ 1 ಟೈಮ್, 2 ದಾರ 1 ಟೈಮ್ ಈ ಥರ ಟ್ರಿಪಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ 3 ಚೈನ್ ಮಾಡಿದ್ದೆ, 2 ಚೈನ್ ಮಾಡಿದ್ದೆ ಫ್ರೆಂಡ್ಸ್. ಸೊ 3 ಚೈನ್ ಮಾಡ್ಕೋಬೇಕು ಆ್ಯಕ್ಚುಲಿ. 3 ಚೈನ್ ಮಾಡಿಕೊಂಡು ನಾನು 3 ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, 3 ಚೈನ್ ಮಾಡ್ಕೊಂಡು 3 ಟ್ರಿಪಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕೂಡ 3 ಚೈನ್ ಮಾಡ್ಕೊಳ್ಳೋಣ. 1 ಚೈನ್, 2 ಚೈನ್, 3 ಚೈನ್ ಮಾಡಿಕೊಂಡು, ಸೊ ಅಗೇನ್ ಆ ಥ್ರೆಡ್ಡು ತೊಗೋಬೇಕು ಮತ್ತು ರಿಂಗನ್ನು ತೊಗೊಂಡು ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ಸೇರಿ ಲಾಕ್ ಮಾಡ್ಕೋಬೇಕು. ಒಂದು ಸಿಂಗಲ್ ಕ್ರೋಶೆ ಟೈಟ್ ಮಾಡ್ಕೊಳ್ಳಿ ಅದನ್ನು. ಸೊ ನಮಗೆ ಫ್ಲವರ್ ಪೆಟಲ್ಸ್ ಬರಬೇಕು ಇಲ್ಲಿ, ಫ್ಲವರ್ ಪೆಟಲ್ಸು. ಸೊ ಮತ್ತು 3 ಚೈನ್, 2 ಚೈನ್ ಅಥವಾ 3 ಚೈನ್ ಮಾಡ್ಬೋದು, ಯಾಕಂದರೆ ಒಂದು ಸತಿ ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ಲ, ಅದು ಸ್ವಲ್ಪ ಲೆಂತ್ ಬಂದಿರುತ್ತೆ. 3 ಚೈನ್ ಅಥವಾ 2 ಚೈನ್ ಮಾಡಿಕೊಂಡು ಮತ್ತು ಸೇಮ್ ಗ್ಯಾಪಲ್ಲಿ ರಿಂಗು ಮತ್ತು ಥ್ರೆಡ್ನ ತೊಗೊಂಡು ದಾರನ ತೊಗೊಂಡು ಬಂದು 2 ದಾರ 1 ಟೈಮ್, 2 ದಾರ 1 ಟೈಮ್, ಮತ್ತು 2 ದಾರ 1 ಟೈಮ್ ಈ ರೀತಿ ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. 2 ಚೈನ್ ಅಥವಾ 3 ಚೈನ್ ಮಾಡ್ಕೋಬೋದು ಫ್ರೆಂಡ್ಸ್. ಆಲ್ಮೋಸ್ಟ್ 3 ಚೈನ್ ಮಾಡಿಕೊಂಡ್ರೆ ಆ ಪೆಟಲ್ಸ್ದು ಕರೆಕ್ಟಾಗಿರುತ್ತೆ. ಸಿಂಗಲ್ ಕ್ರೋಶೆ ತುಂಬ ಟೈಟಾಗಿ ಲಾಕ್ ಮಾಡಿದ್ರೆ ನೀವು 3 ಚೈನ್ ಮಾಡ್ಕೊಳ್ಳಿ. ಸ್ವಲ್ಪ ನಾರ್ಮಲಾಗಿ ಲಾಕ್ ಮಾಡಿಕೊಂಡ್ರೆ 2 ಚೈನ್ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಸೊ ಈ ರೀತಿ 3 ಕಂಬಗಳನ್ನ ಹಾಕ್ತೀನಿ. ಅಗೇನ್ 3 ಚೈನ್ ಹಾಕಿ ಅಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಫಸ್ಟ್ ಅಂದರೆ ಥ್ರೆಡ್ ಇದು ಹಾಫ್ ಮಾಡ್ದಂಗಿದೆ ಅಲ್ವಾ ಫ್ರೆಂಡ್ಸ್. ಸೆಂಟ್ರಲ್ಲಿ ಒಂದು ಥ್ರೆಡ್ ಬಂದಿದೆ, ಹಾಫ್ ಮಾಡ್ದಂಗಿದೆ. ಈ ಸೈಡ್ ನಾವು ರೈಟ್ ಸೈಡ್ 3 ಪೆಟಲ್ಸು, ಲೆಫ್ಟ್ ಸೈಡ್ 3 ಪೆಟಲ್ಸ್, ಆ ರೀತಿ ಮಾಡ್ಕೊಳ್ತೀವಿ. ನೋಡಿ, ಇನ್ನೂ ಒಂದು ಪೆಟಲ್ ಮಾಡಬೇಕು. ಮತ್ತು ಅಗೇನ್ 2 ಚೈನ್ ಅಥವಾ 3 ಚೈನ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಬಿಟ್ಟು 3 ಟ್ರಿಪಲ್ ಕ್ರೋಶೆ. ಸೊ ಇದು ಡಬಲ್ ಕ್ರೋಶೆಲ್ಲೂ ಮಾಡ್ಬೋದು ಫ್ರೆಂಡ್ಸ್. ಸ್ವಲ್ಪ ಪುಟ್ ಫ್ಲವರ್ ಆಗುತ್ತೆ, ತುಂಬ ಚಿಕ್ಕ ಸೈಜ್ ಬರುತ್ತೆ. ಆ ಟ್ರಿಪಲ್ ಕ್ರೋಶೆ ಅಂದರೆ ಫ್ಲವರ್ ಪೆಟಲ್ಸು ಸ್ವಲ್ಪ ಬ್ರಾಡಾಗಿ ಲೆಂತಿಯಾಗಿ ಬರುತ್ತೆ. ನೀವು ಯಾವ್ದು ಬೇಕಾದ್ರೂ ಮಾಡ್ಕೋಬೋದು ಫ್ರೆಂಡ್ಸ್. ನನ್ನ ಸಜೆಷನ್ ಡಬಲ್ ಕ್ರೋಶೆನೇ, ಯಾಕಂದರೆ ಇದು ಟ್ರಿಪಲ್ ಕ್ರೋಶೆ ಮಾಡಿರೋದು ಸ್ವಲ್ಪ ಪೆಟಲ್ಸ್ ಬೆಂಡಾಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ರಿಂಗ್ ಸ್ವಲ್ಪ ತಿಕ್ಕಿರುತ್ತೆ, ಪೆಟಲ್ಸ್ದು ತಿಕ್ನೆಸ್ ಸ್ವಲ್ಪ ಕಡಿಮೆ ಇರುತ್ತಲ್ವ, ಬೆಂಡಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಡಬಲ್ ಕ್ರೋಶೆ ಪ್ರಿಫರ್ ಮಾಡ್ತೀನಿ. ಆ್ಯಕ್ಚುಲಿ ನಾನಿಲ್ಲಿ ಟ್ರಿಪಲ್ ಕ್ರೋಶೆ ಮಾಡಿದ್ದೀನಿ.
ಸೊ ಎಲ್ಲ ಮಾಡಿದ್ಮೇಲೆ ನಂಗೆ ಒಂದು ಸ್ವಲ್ಪ ಫೀಲ್ ಆಯಿತು, ಯಾಕಂದರೆ ಟ್ವಿಸ್ಟ್ ಆಗುತ್ತೆ ಅಥವಾ ಫೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ ಈ ರೀತಿ ಅಂತ. ಅದಕ್ಕೋಸ್ಕರ ಇಲ್ಲ ನೀವು 7 ಎಳೆ ಅಥವಾ 8 ಎಳೆ, 7 ಎಳೆ ಅಥವಾ 8 ಎಳೆ ತೊಗೋಬೋದು. ನೋಡಿ ಇಲ್ಲಿ 3 ಪೆಟಲ್ಸ್ ಮಾಡಿದ್ದೀನಿಲ್ಲ ಹಾಫ್ ಸೈಡ್ಗೆ, ಅಗೇನ್ 3 ಚೈನ್ ಹಾಕಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಂದರೆ ನೆಕ್ಸ್ಟ್ ಈ ಎಕ್ಸ್ಟ್ರಾ ಥ್ರೆಡ್ನ ಜಾಯಿನ್ ಮಾಡಿಕೊಂಡು ನಾನು ಟ್ರಿಪಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇದನ್ನು ಕಟ್ ಮಾಡಿ ರಿಮೂವ್ ಮಾಡಿಬಿಡ್ಬೋದು ಫ್ರೆಂಡ್ಸ್. ಎಕ್ಸ್ಟ್ರಾ 1-2 ಕಂಬ ಆಗಿದ ತಕ್ಷಣ ನೋಡಿ ಲೆಫ್ಟ್ ಸೈಡಲ್ಲಿ ಮಿಕ್ಕಿರೋ ಥ್ರೆಡ್ ಇದೆ ಅಲ್ವಾ, ಎಕ್ಸ್ಟ್ರಾ ಥ್ರೆಡ್ಡು, ಅದನ್ನು ಜಾಯಿನ್ ಮಾಡ್ಕೊಂಡು ಕಂಬ ಮಾಡ್ತಾಯಿದ್ದೀನಿ. ಈ ರೀತಿ 1-2 ಕಂಬ ಆಗಿದ ತಕ್ಷಣ ಅದನ್ನು ಕಟ್ ಮಾಡ್ಕೊಂಬಿಡೋಣ. ಸೊ ಇವಾಗ ಕಟ್ ಮಾಡಿಕೊಂಡೆ. ಸ್ಟಾರ್ಟಿಂಗ್ ಹಿಂದೆಗಡೆ ಇರೋ ಥ್ರೆಡ್ನ ರೈಟ್ ಸೈಡಿಗೆ ನಾನು ಜಾಯಿನ್ ಮಾಡಿಕೊಂಡು 3 ಪೆಟಲ್ಸ್ ಮಾಡಿದ್ದೀನಿ. ಸೊ ಎಕ್ಸ್ಟ್ರಾ ಥ್ರೆಡ್ ಇತ್ತಲ್ಲ ಅದನ್ನು ಲೆಫ್ಟ್ ಸೈಡಿಗೆ 1-2 ಕಂಬ ಆಗಿದ ತಕ್ಷಣ ಜಾಯಿನ್ ಮಾಡಿಕೊಂಡು ಸೊ ಕಟ್ ಮಾಡಿ ಎಂಡ್ ಮಾಡಿದ್ದೀನಿ. ಒಟ್ಟು 3 ಕಂಬ ಮಾಡಿಕೊಂಡು ಅಗೇನ್ 3 ಚೈನ್ ಹಾಕಿ ಲಾಕ್ ಮಾಡ್ಕೊತೀನಿ. ಈ ಸೈಡು ಕೂಡ 3 ಪೆಟಲ್ಸ್ ಬರಬೇಕು ನಮಗೆ. ಸೊ ನಾವಿಲ್ಲಿ ಇದರಲ್ಲಿ 5 ಪೆಟಲ್ಸ್ದು ಮಾಡ್ಬೋದು ಫ್ರೆಂಡ್ಸ್, ಫ್ಲವರ್ಸ್ನ 6 ಪೆಟಲ್ಸ್ದು ಮಾಡ್ಕೋಬೋದು. ಟ್ರಿಪಲ್ ಕ್ರೋಶೆಲ್ ಕೂಡ ಮಾಡ್ಬೋದು, ಡಬಲ್ ಕ್ರೋಶೆಲ್ ಕೂಡ ಮಾಡ್ಬೋದು. ನಾನು ಹೇಳ್ತಾ ಇದ್ದೆ ಅಲ್ವಾ, ಟ್ರಿಪಲ್ ಕ್ರೋಶೆ ಮಾಡಿದ್ರು ನಾವು 7 ಎಳೆ 8 ಎಳೆ ತೊಗೊಂಡ್ರೆ ಇನ್ನೂ ಸ್ವಲ್ಪ ಸ್ಟಿಫ್ನೆಸ್ ಬರುತ್ತೆ. ಆವಾಗ ಪೆಟಲ್ಸ್ ಬೆಂಡ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ನೀವು 7 ಎಳೆ ಅಥವಾ 8 ಎಳೆ ಕೂಡ ತೊಗೊಂಡು ನೀವು ಮಾಡ್ಕೋಬೋದು. ಸೊ ಈವನ್ 5 ಪೆಟಲ್ಸ್ ಕೂಡ ನೀವು ಇದರಲ್ಲಿ ಮಾಡ್ಕೋಬೋದು. ನಾನಿಲ್ಲಿ 6 ಪೆಟಲ್ ಮಾಡಿದ್ದೀನಿ. ಸೊ ನೋಡಿ ಈ ಥರ ಲಾಸ್ಟ್ದು ಒಂದು ಸ್ಲಿಪ್ ಸ್ಟಿಚ್ ಹಾಕಿಬಿಟ್ಟು ಆ ಥ್ರೆಡ್ನ ಈ ಥರ ಎಳ್ಕೊಂಡು ಟೈಟ್ ಮಾಡಿಕೊಂಡು ಒಂದು 2-3 ಚೈನ್ಸ್ ಹಾಕಿ ಕಟ್ ಮಾಡಿ ಎಂಡ್ ಮಾಡ್ಕೊಳ್ಳೋಣ. ಸೊ ಚೈನ್ಸ್ನ ಹಾಕಿಬಿಟ್ಟು ಕಟ್ ಮಾಡಿಕೊಂಡು ನೀಡಲ್ನ ರಿಮೂವ್ ಮಾಡಿಬಿಟ್ಟು ಥ್ರೆಡ್ನ ಟೈಟ್ ಮಾಡ್ಕೊಂಬಿಡೋದು. ಸೊ ಈ ರೀತಿ ಪೆಟಲ್ಸ್ನ ಸ್ವಲ್ಪ ಒಂಥರ ಎಕ್ಸ್ಪ್ಯಾಂಡ್ ಮಾಡಿ ನೀಟಾಗಿ ಕೂತ್ಕೊಳ್ಳುತ್ತೆ. ಫ್ಲವರು ಈ ರೀತಿ ರೆಡಿ ಆಗುತ್ತೆ ನಮಗೆ. ಸೊ ಎಕ್ಸ್ಟ್ರಾ ಇರೋವಂಥ ಈ ಚೈನು ಥ್ರೆಡ್ನ ಹಿಂದೆಗಡೆ ಗಂಪೇಸ್ಟ್ ಮಾಡಿಬಿಟ್ಟು ಸ್ಟಿಕ್ ಮಾಡಿ ಎಕ್ಸ್ಟ್ರಾ ಥ್ರೆಡ್ಸ್ನ ಕಟ್ ಮಾಡಿ ರೆಡಿ ಮಾಡ್ಕೋಬೇಕು. ಈ ಥರ ಫ್ಲವರ್ ಪೆಟಲ್ಸ್ನ ಸ್ಯಾರಿಗೆ ಒಂದಷ್ಟು ಇಡ್ಸುತ್ತೆ ಫ್ರೆಂಡ್ಸ್. ಒಂದು ಅರೌಂಡ್ 20, ಅದು ಅಂದರೆ ನಿಮ್ಮ ಚಾಯ್ಸು. ನೀವು ಎಷ್ಟು ಗ್ಯಾಪ್ ತೊಗೋತೀರಾ, ಎಷ್ಟು ಒಂದು ಫ್ಲವರಿಂದ ಇನ್ನೊಂದು ಫ್ಲವರ್ಗೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮಿನಿಮಮ್ ಒಂದು 15 to 20ವರೆಗೂ ಇಡ್ಸುತ್ತೆ ಫ್ರೆಂಡ್ಸ್. 20-24ವರೆಗೂ ಇಡ್ಸುತ್ತೆ. ನಾವು ಹತ್ರ ಹಾಕ್ಕೊಂಡ್ರೆ ಜಾಸ್ತಿ ಇಡ್ಸುತ್ತೆ, ದೂರ ಹಾಕ್ಕೊಂಡ್ರೆ ಕಡಿಮೆ ಇಡ್ಸುತ್ತೆ, ಅಷ್ಟೇ ಡಿಫ್ರೆನ್ಸು. ಸೊ ಈ ಥರ ಎಕ್ಸ್ಟ್ರಾ ಥ್ರೆಡ್ನ ಹಿಂದೆಗಡೆ ನೀಟಾಗಿ ಸ್ಟಿಕ್ ಮಾಡಿಬಿಟ್ಟು ಅಗೇನ್ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿಬಿಟ್ಟು ರಿಮೂವ್ ಮಾಡ್ಕೊಳ್ಳೋಣ. ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ನಾವು ಫಸ್ಟು ಫ್ಲವರ್ ಪೆಟಲ್ಸ್ನ ಫಸ್ಟು ರಿಂಗಲ್ಲಿ ರೆಡಿ ಮಾಡ್ಕೋಬೇಕು ಫ್ಲವರ್ಸ್ನ. ಸೊ ಈ ರೀತಿ ನಾನು ಇದರಲ್ಲಿ ಡಬಲ್ ಕಲರ್ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್. 2 ಕಲರ್ ತೊಗೊಂಡಿದ್ದೀನಿ ನೋಡಿ. ಇದೆಲ್ಲ ನಾನು ಮಾಡಿಕೊಂಡು ಗಮ್ ಹಾಕಿ ಸ್ಟಿಕ್ ಮಾಡಿ ಡ್ರೈ ಕೂಡ ಆಗಿದೆ. ಇದನ್ನು ಇವಾಗ ಮಾಡ್ತಾಯಿದ್ದೀನಿ ಬ್ಲೂ ಕಲರಲ್ಲಿ. ಸೊ ಅದು 9 ಇದು 9 ಆ ಥರ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ಸಾರಿಗೆ ಅಟ್ಯಾಚ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಸೊ ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಸ್ಯಾರಿಗೆ ಡಿಫ್ರೆಂಟ್ ಮೆಥಡಲ್ಲಿ ಹೇಳ್ಕೊಟ್ಟಿರೋದು. ಸೊ ಇದನ್ನು ನೀಡಲ್ ಹಾಕಿ ಸ್ಟಿಚ್ ಮಾಡೋದು ನೆಸಸರಿ ಇಲ್ಲ ಆ್ಯಕ್ಚುಲಿ. ಸೊ ಅದು ಕ್ರೋಶದಲ್ಲೇ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳಿದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ ಡಿಸೈನ್ನ. ಸ್ಟಿಚ್ ಮಾಡೋದು ನೆಸಸರಿನೇ ಇಲ್ಲ, ಡೈರೆಕ್ಟ್ ಕ್ರೋಶದಲ್ಲೇ ಸ್ಟಿಚ್ ಮಾಡಿರೋ ರೀತಿ ಅಟ್ಯಾಚ್ ಮಾಡಿದ್ದೀನಿ. ಸ್ವಲ್ಪ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ 2 ಚೈನ್ ಮಾಡಿ ಕಂಬ ಥರ ಒಂದು ಕನ್ಸಿಡರ್ ಮಾಡಿದ್ದೀನಿ. ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆ ಮಾಡಿ 2 ಚೈನ್ ಮಾಡಿದ್ದೀನಿ ಅಂದ್ಕೊಳ್ಳಿ. ನೋಡಿ ಇವಾಗ ಫಸ್ಟ್ ಕಂಬನ ನೀವು ಸ್ಟಾರ್ಟಿಂಗ್ ಒಂದು ಸಿಂಗಲ್ ಕ್ರೋಶೆ ಮಾಡಿ 2 ಚೈನ್ ಮಾಡಿಕೊಂಡ್ರೆ ಆಗುತ್ತೆ. ಇವಾಗ ಏನು ನಾನು ಫಸ್ಟ್ ಕಂಬ ಮಾಡ್ತಾಯಿದ್ದೀನಿ ಸ್ಲ್ಯಾಂಟಾಗೆ, ನೀವು ಸ್ಟಾರ್ಟಿಂಗ್ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಸ್ಯಾರಿಗೆ 2 ಚೈನ್ನ ಹಾಕ್ಕೊಳ್ಳಿ. ಇದ್ರ ಬದಲು ಇವಾಗೇನು ನಾನು ಕಂಬ ಮಾಡ್ತಾಯಿದ್ದೀನಿ ಡಬಲ್ ಕ್ರೋಶೆ, ಸೊ ಅದ್ರ ಬದಲು ನೀವು ಸ್ಟಾರ್ಟಿಂಗ್ 2 ಚೈನ್ನ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು ನೋಡಿ ನೀಡಲ್ನ ಹಾಗೆ ಇಟ್ಕೋಬೇಕು. ಡೈರೆಕ್ಟ್ 2 ಚೈನ್ ಹಾಕ್ಕೊಂಡಿದ್ದ ತಕ್ಷಣ ನೀಡಲ್ನ ಈ ರೀತಿ ಇಟ್ಕೊಂಡು ಒಂದು ರೌಂಡ್ ಬೀಡನ್ನ ಇನ್ಸರ್ಟ್ ಮಾಡ್ತೀನಿ ನೀಡಲ್ಗೆ. ಒಂದು ರೌಂಡ್ ಬೀಡ್ ಈ ಥರ ಇನ್ಸರ್ಟ್ ಮಾಡಿಬಿಟ್ಟು ಬೀಡ್ ಹಾಗೇ ಇರಲಿ. ಅಗೇನ್ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. 1 ಟೈಮ್ ದಾರ ಸುತ್ತಕೊಂಡು ನೀಡಲ್ ಮೇಲೆ ಬೀಡ್ ಹಾಗೇ ಇರಬೇಕು. ನೀಡಲ್ ಮೇಲೆ ದಾರ ಸುತ್ತಕೊಂಡು ಸೇಮ್ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಇವಾಗ 3 ದಾರ ಇರುತ್ತೆ ವಿತ್ ಬೀಡ್. ಫಸ್ಟ್ 2 ದಾರ 1 ಮಾಡ್ಕೊಬಿಡೋಣ. ಬೀಡ್ ಮೇಲೆ 2 ದಾರ ಇರುತ್ತಲ್ವ ಅದನ್ನು 1 ಮಾಡ್ಕೊಳ್ಳೋಣ. ಆ ಬಂದಿರೋ ಥ್ರೆಡ್ಡು, ಸೊ ಬಂದಿರೋ ಥ್ರೆಡ್ಡಿಗೆ ಬೀಡ್ಗೆ ಬಂದಿರೋ ಥ್ರೆಡ್ನ ಪಾಸ್ ಮಾಡಿಕೊಂಡು ಅಗೇನ್ 2 ದಾರ ಮಿಕ್ಕತ್ತಲ್ಲ, ಸೊ 2 ದಾರ 1 ಮಾಡ್ಕೋಬೇಕು. ಒಂದು ಕಂಬದಲ್ಲಿ ಬೀಡ್ ಬಂದಿರೋ ಥರ ಅನಿಸುತ್ತೆ ನಿಮಗೆ. ಸೊ ನಾವು ಥ್ರೆಡ್ಡಲ್ಲಿ ಮುಂಚೆ ಬೀಡನ್ನ ಪೋಣಿಸ್ಕೊಂಡು ಈ ಥರ ಮಾಡ್ಬೋದು. ನೀಡಲ್ ಮೇಲೆ ಮತ್ತೆ ದಾರ 1 ಟೈಮ್ ಸುತ್ಕೋಬೇಕು. ಸೇಮ್ ಪಾಯಿಂಟಲ್ಲಿ ಹೋಗಿ ದಾರನ ತಂದು 3 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ.
ಮತ್ತೆ 2 ದಾರ ಒಂದು ಮಾಡ್ಕೊಳ್ಳೋಣ. ಇನ್ನು ಒಂದು ಡಬಲ್ ಕ್ರೋಶೆ ಸ್ಟಾರ್ಟಿಂಗಿಂದ ಅಂದರೆ ಸ್ಟಾರ್ಟಿಂಗ್ 2 ಚೈನ್ ಮಾಡ್ತೀನಿ. ಈ ಥರ ಬೀಡ್ ಹಾಕಿ ಒಂದು ಕಂಬ ಮಾಡಿ ಪ್ಲೇನ್ ಒಂದು ಕಂಬ ಮಾಡ್ತೀನಿ. ಅದಾದ ತಕ್ಷಣ ಫ್ರೆಂಡ್ಸ್ ಒಂದು ಚೈನ್ ಹಾಕಿ ನೋಡಿ ನೀಡಲ್ ಮೇಲೆ ದಾರ ಸುತ್ಕೊಂಡು ಮತ್ತೆ ಸ್ಲ್ಯಾಂಟಾಗಿ ಹಿಡಿದು ನೀಡಲ್ನ ಸ್ಲ್ಯಾಂಟಾಗಿ ಹಾಕ್ಕೋಬೇಕು. ವಿ ಶೇಪಲ್ಲಿ ಒಂದು ಕಂಬ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಡಬಲ್ ಕ್ರೋಶೆ ಯೂಸ್ ಮಾಡ್ತಾ ಇದ್ದೀನಿ. ನಾವು ಫ್ಲವರ್ಸ್ಗೆಲ್ಲ ಟ್ರಿಪಲ್ ಕ್ರೋಶೆ ಹಾಕಿದ್ದೀವಲ್ವ. ಸೊ ನೀಡಲ್ನ ಹೀಗೆ ಇಟ್ಕೊಂಡು ನೋಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡೋಣ, ಸ್ಮಾಲ್ ಬೀಡನ್ನ. ಇವನ್ ಇನ್ನೂ ಚಿಕ್ಕ ಬೀಡು ತೊಗೊಂಡ್ರು ನಡೆಯುತ್ತೆ. ಸೊ ಬೀಡನ್ನ ಇನ್ಸರ್ಟ್ ಮಾಡಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಪಾಯಿಂಟಲ್ಲಿ ಹೋಗಿ ದಾರನ ತಂದು ಫಸ್ಟ್ 2 ದಾರ ಒಂದು ಮಾಡ್ಕೊಬಿಡೋಣ. ಆ ಬಂದಿರೋ ಥ್ರೆಡ್ನ ಬೀಡ್ ಒಳಗಡೆ ಪಾಸ್ ಮಾಡ್ಕೊಳ್ಳೋಣ. ಮತ್ತೆ 2 ದಾರ ಉಳಿಯುತ್ತೆ. ಸೊ ಆ 2 ದಾರನೂ ಒಂದು ಮಾಡ್ಕೋಬೇಕು. ಡಬಲ್ ಕ್ರೋಶೆ ಫ್ರೆಂಡ್ಸ್, ಡಬಲ್ ಕ್ರೋಶೆಗೆ ವಿತ್ ಬೀಡು. ಈ ಥರ ದಾರದಲ್ಲಿ ಪೋಣಿಸ್ಕೊಂಡಿಲ್ಲ ಅಂದರೆ ನಾವು ಈ ಥರ ಮಾಡ್ಕೋಬೋದು. ಸೊ ಈ ಥರ ಬಾರ್ಡರ್ ಡಿಸೈನ್ ನಾನು ತೋರಿಸಿದ್ದೀನಿ. ಸೊ ಇದು ಅದಕ್ಕೆ ಫ್ಲವರ್ ಮೆಟಲ್ದು ಅಟ್ಯಾಚ್ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್. ಇದೇ ಬಾರ್ಡರ್ಗೆ ಎಕ್ಸ್ಟ್ರಾ ಒಂದು ಚೈನ್ ಮಾಡಿ ಕಂಟಿನ್ಯೂ ಮಾಡಬೇಕು. ಈ ಥರ ಬಾರ್ಡರು ಕೌಂಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಒಟ್ಟು 8 ಬಾಕ್ಸಸ್ಗೆ ನಾನು ಒಂದು ಫ್ಲವರ್ ಅಟ್ಯಾಚ್ ಮಾಡಿದ್ದೀನಿ. ನೀವು 6, 7 ಎಷ್ಟಾದ್ರೂ ಮಾಡ್ಕೋಬೋದು. ನಾನಿಲ್ಲಿ ಗ್ಯಾಪ್ ಜಾಸ್ತಿ ತೊಗೊಂಡಿದ್ದೀನಿ. ಇನ್ನೂ ಸ್ವಲ್ಪ ಕಡಿಮೆ ತೊಗೊಂಡ್ರೂ ನಡೆಯುತ್ತೆ. ಹತ್ರನೂ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್, ಇಲ್ಲ ದೂರ ಆದರೂ ಮಾಡ್ಕೋಬೋದು. ಆಮೇಲೆ ಇದು ನಾನು ಆ್ಯಂಟಿಕ್ ಮೆಟಲ್ದು ಒಂದು ಫ್ಲವರ್ನ ಅಟ್ಯಾಚ್ ಮಾಡಿದ್ದೆ ಪ್ರೀವಿಯಸ್, ಅಂದರೆ ಇದೇ ಥರ ಬಾರ್ಡರ್ ಯೂಸ್ ಮಾಡಿಬಿಟ್ಟು. ಸೊ ಇಲ್ಲಿ ಕ್ರೋಶಾ ಫ್ಲವರ್ನ ಹಾಕಿದ್ದೀನಿ. ಬಾರ್ಡರ್ಗೆ ಆ ಡಿಸೈನ್ ಪೆಟಲ್ ಇದು ಫ್ಲವರ್ ಪ್ಯಾಚಸ್ಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು. ಸೊ ಈ ರೀತಿ ಬಾರ್ಡರ್ ಮಾಡಿಕೊಂಡು ನೋಡಿ ನೀವು 6 to 7, 8 ಬಾಕ್ಸಸ್ ಮಾಡಿಕೊಂಡು ಫ್ಲವರ್ನ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್. ಫ್ಲವರ್ನ ನಾವು ಯಾವಾಗಲೂ ನಾರ್ಮಲ್ ನೀಡಲಲ್ಲಿ ಸ್ಟಿಚ್ ಮಾಡ್ತೀವಿ ಅಲ್ವಾ, ಇದರಲ್ಲಿ ವಿತೌಟ್ ಸ್ಟಿಚ್ಚಿಂಗು ಹಾಗೆ ಕ್ರೋಶದಲ್ಲೇ ಯಾವ ರೀತಿ ಅಟ್ಯಾಚ್ ಮಾಡ್ಬೋದು, ಸ್ಟಿಚ್ಚಿಂಗ್ ಥರನೇ ಆ ಥರ ತೋರಿಸಿದ್ದೀನಿ. ಸೊ ಈ ರೀತಿ ಕಾಣಿಸುತ್ತೆ ನೋಡಿ. ಇದನ್ನೆಲ್ಲ ಕ್ರೋಶದಲ್ಲೇ ನಾನು ಅಟ್ಯಾಚ್ ಮಾಡಿರೋದು. ನಾರ್ಮಲ್ ನೀಡಲಿಂದ ಸ್ಟಿಚ್ ಮಾಡ್ದಂಗೆ ಗೊತ್ತಾಗುತ್ತೆ ನಿಮಗೆ. ಸೊ ಇವಾಗ ಫಸ್ಟು ಸ್ವಲ್ಪ ದಾರನ ಮೇಲೆ ಮಾಡೋಣ. ಎಲ್ಲ ಅಟ್ಯಾಚ್ ಮಾಡಬೇಕು ಅಲ್ಲಿ ಸ್ವಲ್ಪ ದಾರ ಮೇಲೆ ಮಾಡ್ಕೊಂಬಿಡೋಣ. 8 ಬಾಕ್ಸ್ ಆಯಿತು. ನಾನು 8 ಬಾಕ್ಸಿಗೆ ಒಂದು ಫ್ಲವರ್ ಅಟ್ಯಾಚ್ ಮಾಡಿದ್ದೀನಿ. ದಾರ ಮೇಲೆ ಮಾಡಿ ಲೆಫ್ಟ್ ಹ್ಯಾಂಡಲ್ಲಿ ಈ ಥರ ಇಟ್ಕೊಂಡು ನೋಡಿ ರೈಟ್ ಹ್ಯಾಂಡಲ್ಲಿ ಅಂದರೆ ಫ್ಲವರ್ನ ತೊಗೊಳ್ಳೋಣ. ಈ ಥರ ಫ್ಲವರ್ ಪ್ಯಾಚ್ನ ಒಂದು ತೊಗೊಳ್ಳೋಣ. ಯಾವ್ದಾದ್ರು 1-2 ಪೆಟಲ್ ಮಧ್ಯ. ಸೊ ಪೆಟಲ್ಸ್ಗೂ ಹಾಕ್ಬೋದು, ತುಂಬ ಲೆಂತ್ ಕಾಣುತ್ತೆ. 2 ಪೆಟಲ್ ಸೆಂಟರಲ್ಲಿ ನಾನು ಅಂದರೆ ಮಧ್ಯದಲ್ಲಿ ನೀಡಲ್ನ ಹಾಕ್ತಾಯಿದ್ದೀನಿ. ಫಸ್ಟು ಈ ಥರ ಫ್ಲವರ್ ತೊಗೊಂಡು ಬೀಡಾದರೂ ತೊಗೋಬೋದು ಫ್ರೆಂಡ್ಸ್, ಇಲ್ಲ ಬೀಡನ್ನ ಇನ್ಸರ್ಟ್ ಮಾಡಿಬಿಟ್ಟು ಆಮೇಲೆ ಫ್ಲವರ್ ಆದರೂ ತೊಗೋಬೋದು. ಫ್ರಂಟ್ ಸೈಡಿಂದನೇ ನೀಡಲ್ನ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಮೀಡಿಯಮ್ ಸೈಜ್ನ ಬೀಡನ್ನ ಹಾಕ್ತಾಯಿದ್ದೀನಿ. ಸೊ ಈ ರೀತಿ ಫಸ್ಟ್ ಫ್ಲವರ್ ಹಾಕ್ಕೊಂಡು ಬೀಡನ್ನ ಇನ್ಸರ್ಟ್ ಮಾಡಿಬಿಡೋಣ. ಇಲ್ಲಾಂದರೆ ನಿಮ್ಗೆ ಎರಡೂ ಇಟ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂದರೆ ಬೀಡನ್ನ ಫಸ್ಟ್ ಇನ್ಸರ್ಟ್ ಮಾಡಿಬಿಡಿ, ಆಮೇಲೆ ಫ್ಲವರ್ ಪ್ಯಾಚಸ್ ತೊಗೊಳ್ಳಿ. ಬೀಡನ್ನ ಇನ್ಸರ್ಟ್ ಮಾಡಿಬಿಟ್ಟು ನಾವು ಈ ರೀತಿ ನೋಡಿ ಥ್ರೆಡ್ ಇರುತ್ತಲ್ಲ, ಈ ಕ್ರೋಶದಲ್ಲೂ ಈ ಥರ ಎಳ್ಕೋಬೇಕು. ಫ್ಲವರ್ ಒಳಗಡೆ ನೀಡಲ್ಲಿ ಹಾಕಿರ್ತೀವಲ್ಲ, ಫ್ಲವರಿಂದ ಬೀಡಿಂದ ಈ ಥರ ಥ್ರೆಡ್ನ ಎಳ್ಕೊಂಡು ನೋಡಿ ಸ್ವಲ್ಪ ಮೇಲೆ ಮಾಡ್ಕೊಂಡು ದಾರನ ಆ ಲೂಪ್ನ ಮೇಲೆ ಇಟ್ಕೊಂಡು ನೀಡಲ್ನ ರಿಮೂವ್ ಮಾಡ್ಕೋತೀನಿ. ನೀಡಲ್ನ ತೆಗೆದುಬಿಟ್ಟು ಫ್ರೆಂಡ್ಸ್ ಮತ್ತೆ ಮೇಲೆಯಿಂದ ಕೆಳಗಡೆಗೆ ಬೀಡ್ಗೆ ನೀಡಲ್ನ ಹಾಕ್ತೀನಿ. ಸೊ ಮೇಲೆಯಿಂದ ಕೆಳಗಡೆಗೆ ಬೀಡನ್ನ ಹಾಕಿ ಆ ಥ್ರೆಡ್ಡೆಲ್ಲ ಇರುತ್ತಲ್ವ ಅದನ್ನೆಲ್ಲ ನೀಡಲ್ಗೆ ಹಾಕ್ಕೊಂಡು ಈ ಥರ ಬೀಡ್ ಒಳಗಡೆ ಪಾಸ್ ಮಾಡ್ಕೋತೀನಿ. ಸೊ ಬೀಡ್ ಒಳಗಡೆ ಪಾಸ್ ಮಾಡಿಕೊಂಡು ಒಂದು ಲಾಕ್ ಮಾಡ್ಕೊಳ್ಳೋಣ. ಸೊ ನಮಗಲ್ಲಿಗೆ ಬೀಡಿಂದ ಥ್ರೆಡ್ ಹೋಗಿ ಫ್ಲವರ್ ಪ್ಯಾಚ್ ಎತ್ಕೊಂಡು ವಾಪಸ್ ರಿಟರ್ನ್ ಬಂದು ಲಾಕ್ ಮಾಡೋ ಅಂಥದ್ದು. ಸೊ ನಾನು ಇನ್ನೂ 2 ಫ್ಲವರ್ ಪ್ಯಾಚಸ್ಸು ತೋರಿಸ್ತೀನಿ. ಇದರಲ್ಲಿ ಅರ್ಥ ಆಗಿಲ್ಲ ಅಂದರೆ ನೀವು ಡೀಟೇಲಾಗಿ ನೋಡ್ಕೋಬೋದು, ಸ್ಲೋ ಮಾಡಿ ನೋಡ್ಕೋಬೋದು. ಸೊ ಮತ್ತೆ ಅಲ್ಲಿಂದ ಡೈರೆಕ್ಟಾಗಿ ಒಂದು ಕಂಬ ಹಾಕ್ತೀನಿ. ನೀಡಲ್ನ ಇಟ್ಕೊಂಡು ಬೀಡನ್ನ ಇನ್ಸರ್ಟ್ ಮಾಡಿ ಇನ್ನೂ ಒಂದು ಕಂಬ, ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಪಾಯಿಂಟಲ್ಲಿ ಹೋಗಿ ದಾರನ ತಂದು 2 ದಾರ ಒಂದು ಮಾಡ್ಕೋತೀನಿ. ಆ ಥ್ರೆಡ್ನ ಬೀಡ್ ಒಳಗಡೆ ಪಾಸ್ ಮಾಡಿಕೊಂಡು ಇನ್ನೂ 2 ದಾರ ಇರುತ್ತೆ. ಸೊ ಆ 2 ದಾರನೂ ಒಂದು ಮಾಡಿಕೊಂಡು ಇನ್ನೊಂದು ನಾರ್ಮಲ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಈ ಡಬಲ್ ಕ್ರೋಶೆ ಸ್ವಲ್ಪ ಫ್ರೀಯಾಗಿ ಹಾಕ್ಕೊಳ್ಳಿ, ಟೈಟ್ ಇರಬಾರ್ದು. 2 ದಾರ ಒಂಟೆ 2 ದಾರ ಒಂಟೆ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೊ ನೋಡಿ ದಾರ ಸುತ್ಕೊಂಡು ವಿ ಶೇಪಲ್ಲಿ ಅಗೇನ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಬಾಕ್ಸಸ್ ಮಾಡಿಕೊಂಡು. ನೋಡಿ ಫ್ರೆಂಡ್ಸ್ ಇನ್ನೊಂದು ಫ್ಲವರ್ ಅಟ್ಯಾಚ್ ಮಾಡೋದು ತೋರಿಸ್ತಾ ಇದ್ದೀನಿ. ಎಲ್ಲಿ ಅಟ್ಯಾಚ್ ಮಾಡಬೇಕೋ ಅಲ್ಲಿ ನೀಡಲ್ನ ರಿಮೂವ್ ಮಾಡಿಬಿಡಿ. ರಿಮೂವ್ ಮಾಡ್ಕೊಂಡು ನೋಡಿ ಫ್ಲವರ್ ಫ್ರಂಟ್ ಸೈಡಿಂದ ನಾನು
ನೀಡಲ್ನ ಹಾಕಿ ಒಂದು ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಥ್ರೆಡ್ಡೆಲ್ಲ ತೊಗೊಂಡ್ಬಿಟ್ಟು ಫಸ್ಟು ಬೀಡನ್ನ ಇನ್ಸರ್ಟ್ ಮಾಡೋಣ. ಬೀಡನ್ನ ಹಾಕಿಬಿಡೋಣ. ಅದೇ ಥ್ರೆಡ್ನ ಫ್ಲವರಿಂದ ಕೂಡ ಪಾಸ್ ಮಾಡಿಕೊಂಡು ಕರೆಕ್ಟಾಗಿ ಫ್ಲವರ್ದು ಸೆಂಟರ್ ಸೈಡ್ ತೊಗೊಳ್ಳೋಣ ಫ್ರೆಂಡ್ಸ್. ಇದು ಸ್ವಲ್ಪ ಸೈಡ್ ಆಯಿತು ನೋಡಿ. ಮತ್ತು ತೊಗೊಂಡಿರೋ ಥ್ರೆಡ್ನೆಲ್ಲ ಹಾಗೆ ಇಟ್ಟು ರಿಮೂವ್ ಮಾಡಿಬಿಟ್ಟು ನೀಡಲ್ನ, ಸೊ ಮೇಲೆಯಿಂದ ಕೆಳಗಡೆಗೆ ಬೀಡ್ ಒಳಗಡೆ ನೀಡಲ್ನ ಹಾಕಿ ಇರೋ ಥ್ರೆಡ್ನೆಲ್ಲ ಮತ್ತೆ ಎಳ್ಕೋಬೇಕು ಕೆಳಗಿಂದ ಮೇಲಕ್ಕೆ. ಸೊ ಸ್ವಲ್ಪ ಸ್ಲೋ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ನೀಟಾಗಿ ಅರ್ಥ ಆಗುತ್ತೆ ನಿಮಗೆ. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಫಸ್ಟ್ ಬಾಕ್ಸಸ್ನ ಕಂಟಿನ್ಯೂ ಮಾಡ್ಕೊಂಡು ಇನ್ನೂ ಒಂದು ಫ್ಲವರ್ ಅಟ್ಯಾಚ್ ಮಾಡೋದು ತೋರಿಸ್ತೀನಿ ಫ್ರೆಂಡ್ಸ್. ಸ್ವಲ್ಪ ಸ್ಲೋ ಆಗಿ ನೋಡಿದ್ರೆ ನೀಟಾಗಿ ಅರ್ಥ ಆಗುತ್ತೆ. ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ನೀಡಲ್ನ ರಿಮೂವ್ ಮಾಡಿದ್ದೀನಿ. ರಿಮೂವ್ ಮಾಡಿಕೊಂಡು ಫ್ರೆಂಡ್ಸ್ ಫಸ್ಟು ಒಂದು ಬೀಡನ್ನ ಅಟ್ಯಾಚ್ ಮಾಡಿಬಿಡಿ. ನಿಮಗೆ ಕನ್ಫ್ಯೂಸ್ ಆಗೋಂಗಿದ್ರೆ ಬೀಡನ್ನ ಫಸ್ಟ್ ಅಟ್ಯಾಚ್ ಮಾಡಿಬಿಡಿ. ಥ್ರೆಡ್ನ ಸ್ವಲ್ಪ ಮೇಲೆ ತೊಗೋತಾ ಇದ್ದೀನಿ. ಇವಾಗ ಫ್ಲವರ್ ಪ್ಯಾಚ್ ತೊಗೊಳ್ಳಿ. ನಿಮ್ಗೆ ಕನ್ಫ್ಯೂಸ್ ಆಗಿದೆ ಫಸ್ಟ್ ಎರಡು ಹೇಳ್ಕೊಟ್ಟಿದ್ದು ಅಂದರೆ ಈ ಥರ ಬೀಡನ್ನ ಇನ್ಸರ್ಟ್ ಮಾಡಿಬಿಡಿ. ಫಸ್ಟು ಇನ್ಸರ್ಟ್ ಮಾಡಾದಮೇಲೆ ನೀವು ಫ್ಲವರ್ಗೆ ನೋಡಿ 2 ಪೆಟಲ್ ಸೆಂಟರಲ್ಲಿ ಫ್ರಂಟ್ ಸೈಡಿಂದ ಮೇಲೆಯಿಂದ ನೀಡಲ್ನ ಹಾಕ್ತೀನಿ. ಈ ಥರ ಹಾಕಿ ಈ ಇರೋ ಥ್ರೆಡ್ಗೆ ಪಾಸ್ ಮಾಡ್ಕೋತೀನಿ ನೋಡಿ. ಕೆಳಗಡೆಯಿಂದ ಮೇಲೆಗೆ ಪಾಸ್ ಮಾಡ್ಕೋತೀನಿ. ಫಸ್ಟ್ ಬೀಡನ್ನ ಇನ್ಸರ್ಟ್ ಮಾಡಿಬಿಟ್ಟೆ, ಒಳಗಡೆ ಹಾಕಿಬಿಟ್ಟು ಆಮೇಲೆ ಇದನ್ನು ಅಟ್ಯಾಚ್ ಮಾಡಿದ್ದೀನಿ. ಇವಾಗ ಮತ್ತೆ ನೀಡಲ್ನ ರಿಮೂವ್ ಮಾಡಿ ನೋಡಿ, ಬೀಡ್ ಮೇಲ್ಗಡೆಯಿಂದ ಕೆಳಗಡೆಗೆ. ಸೊ ಮೇಲ್ಗಡೆಯಿಂದ ಕೆಳಗಡೆ ಅಥವಾ ಕೆಳಗಡೆಯಿಂದ ಮೇಲ್ಗಡೆ, ನಾವು ಸ್ಯಾರಿ ಹೆಂಗೆ ಇಟ್ಕೋತೀವೋ ಹಾಗೆ ಫ್ರೆಂಡ್ಸ್. ನೀಡಲ್ನ ಪಾಸ್ ಮಾಡಿಕೊಂಡು ಇರೋ ಥ್ರೆಡ್ನೆಲ್ಲ ವಾಪಸ್ ಈ ರೀತಿ ಮೇಲಕ್ಕೆ ಎಳ್ಕೋಬೇಕು. ಸೊ ಕೆಳಗಡೆಯಿಂದ ಮೇಲಕ್ಕೆ ನೀಡಲ್ನ ಮೇಲೆಯಿಂದ ಕೆಳಗಡೆ ಹಾಕಿಬಿಟ್ಟು ಆ ಇರೋ ಥ್ರೆಡ್ನೆಲ್ಲ ಕೆಳಗಡೆಯಿಂದ ಮೇಲೆಗೆ ತೊಗೋಬೇಕು ಫ್ರೆಂಡ್ಸ್, ಅಷ್ಟೇ. ಸೊ ಅಷ್ಟು ತೊಗೊಂಡ್ಬಿಟ್ಟು ಇಲ್ಲೊಂದು ಲಾಕ್ ಮಾಡ್ಕೊಂಡ್ಬಿಡ್ತೀನಿ. ಲಾಕ್ ಮಾಡಿಕೊಂಡು ಮತ್ತೆ ಕಂಬನ ಸ್ಟಾರ್ಟ್ ಮಾಡ್ತೀವಿ ಅಷ್ಟೇ ಫ್ರೆಂಡ್ಸ್. ಇದು ತುಂಬ ಈಸಿ ಇದೆ. ನಿಮಗೆ ಫಸ್ಟ್ 2 ಫ್ಲವರ್ ಕನ್ಫ್ಯೂಸ್ ಆಯಿತು ಅಂದರೆ ನೀವು ಫಸ್ಟು ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡಿಬಿಡಿ. ನೀಡಲ್ಗೆ ಇನ್ಸರ್ಟ್ ಮಾಡ್ಕೊಂಬಿಟ್ಟು ಆಮೇಲೆ ಫ್ಲವರ್ನ ಮತ್ತೆ ಅಟ್ಯಾಚ್ ಮಾಡ್ಕೊಂಡು ನೀವು ಈ ರೀತಿ ಮಾಡ್ಬೋದು. ಸೊ ಆದಷ್ಟು ಈಸಿ ಆಗಲಿ ನಿಮಗೂ ಅಂತ ನಾನು ಟ್ರೈ ಮಾಡಿ ಹೇಳ್ಕೊಟ್ಟಿದ್ದೀನಿ. ಸೊ ನೋಡಿ, ಅಂದರೆ ಕನ್ಫ್ಯೂಸ್ ಆಗೋಂಗಿದ್ರೆ ಸೊ ನೀವು ನಾರ್ಮಲ್ ನೀಡಲಲ್ಲೇ ಸ್ಟಿಚ್ ಮಾಡ್ಕೋಬೋದು. ಬಟ್ ಇದು ತುಂಬ ಈಸಿ ಇದೆ. ಹಾಕ್ತಾ ಸಖತ್ ಈಸಿ ಆಗೋಗುತ್ತೆ. ಅದನ್ನು ಎಕ್ಸ್ಟ್ರಾ ಥ್ರೆಡ್ ತೊಗೊಂಡು ನೀಡಲಲ್ಲಿ ಹೊಲಿಯೋದಕ್ಕಿಂತ ಈ ಥರ ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ಕೊಂಡು ಹೋಗ್ಬಿಡ್ಬೋದು ಫ್ರೆಂಡ್ಸ್. ಸೇಮ್ ಎಫೆಕ್ಟೇ ಇರುತ್ತೆ ನಿಮಗೆ, ಸೇಮ್ ಟೈಪೇ ಕಾಣಿಸುತ್ತೆ. ನೀವು ಇವನ್ ನಾರ್ಮಲ್ ನೀಡಲಲ್ಲಿ ಸ್ಟಿಚ್ ಆದ್ರೂ ಫ್ಲವರ್ ಫ್ಲಿಪ್ ಆಗೋದಂತೂ ಹಾಗೇ ಆಗ್ತಾ ಇರುತ್ತೆ, ಆ ಕಡೆ ಈ ಕಡೆ ತಿರುಗ್ತಿರುತ್ತೆ. ಇದರಲ್ಲೂ ಅಷ್ಟೇ ಕರೆಕ್ಟಾಗಿ ನೋಡಿ, ನಿಮಗೆ ಯಾವುದ್ರಲ್ಲಿ ನಾವು ಅಟ್ಯಾಚ್ ಮಾಡಿದ್ದೀವಿ ಅಂತ ಕೂಡ ಕಾಣಿಸಲ್ಲ. ಫೈನಲ್ ಲುಕ್ಕಿಂಗ್ ಹೀಗಿದೆ ಫ್ರೆಂಡ್ಸ್. 2 ಕಲರ್ ಮಧ್ಯೆ ಗ್ಯಾಪ್ ಜಾಸ್ತಿ ಆಯಿತು ಅಂದರೆ ನೀವು ಬೇಕಂದರೆ ಕಡಿಮೆ ಗ್ಯಾಪಲ್ಲಿ ಮಾಡ್ಕೋಬೋದು. ಇದು ಫ್ಲವರ್ಸ್ ಪ್ಯಾಚಸ್ ಅಲ್ವಾ, ಸ್ವಲ್ಪ ದೂರನೇ ಮಾಡಿದ್ದೀನಿ. ಈವನ್ ಕುಚ್ಚು ಕೂಡ ಕಟ್ಕೋಬೋದು. ನಾವು 1 ಚೈನ್ ಹಾಕೋ ಕಡೆ 2 ಚೈನ್ ಹಾಕ್ಕೊಂಡು ಕುಚ್ಚು ಬೇರೆ ಕಟ್ಕೋಬೋದು ಬೇಕಂದರೆ. ವಿತೌಟ್ ಕುಚ್ಚು ಅಂತ ಏನಿಲ್ಲ. ಫ್ಲವರ್ ಪ್ಯಾಚಸ್ ಬರೀ ಫ್ಲವರ್ ಇದ್ರೇ ಚೆನ್ನಾಗಿರುತ್ತೆ, ಪ್ಯಾಚಸ್ ಇದ್ರೇ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ ನಾವು 650 to 700 ಅರೌಂಡು. ಇನ್ನೂ ಜಾಸ್ತಿ ಕೇಳೋರು ಇರ್ತಾರೆ. ನಾವು ಸ್ವಲ್ಪ ದೂರ ಹಾಕಿದ್ದೀವಿ ಅಲ್ವಾ, ನೋಡಿಕೊಂಡು ನೀವು ಅದನ್ನೆಲ್ಲ ಕೌಂಟ್ ಮಾಡಿಕೊಂಡು ಪ್ರೈಸ್ನ ಫಿಕ್ಸ್ ಮಾಡ್ಬೋದು. ನಿಮ್ಗೆ ಇಷ್ಟ ಆಗಿದೆ ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.